can't decide. ಪೇಸ್ಟ್ ಮಾಡಿ ಆಗಿದೆ ಥರ ಮಾಡೋಕ್ಕೆ ತುಂಬ ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಸಂಡೇ, ಹಾಗಾಗಿ ಎಲ್ಲರೂ ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ. ನಾನು ಕೂಡ ಒಂದು ಸ್ವಲ್ಪ ಲೇಟೇ ಇದ್ದಿದ್ದು ಇವತ್ತು. ಈಗ ಟೈಮ್ ಆಲ್ರೆಡಿ ಎಷ್ಟಾಗಿದೆ ನೋಡಿ, 7 o'clock ಆಗ್ತಾ ಬರ್ತಾ ಇದೆ. ನಾನು ಎದ್ದಾಗಲೇ 1 hour ಆಯಿತು. ಬಟ್ ಅದು ಇದು ಸಣ್ಣ ಪುಟ್ಟ ಕೆಲಸಗಳು ಅಂತ ಮಾಡ್ಕೋತಾ ಇದ್ದೆ. ಹಾಗಾಗಿ ಇವಾಗ ಕಿಚನಿಗೆ ಬಂದಿದ್ದೀನಿ, ಯಾಕಂದರೆ ಇನ್ನೂ ಯಾರೂ ಎದ್ದಿಲ್ಲ ಅಲ್ಲ. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಸ್ವಲ್ಪ ನಿಧಾನ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ರಾತ್ರಿ ತೊಳೆದಿರೋ ಪಾತ್ರೆಗಳನ್ನೆಲ್ಲ ಇವಾಗ ತೆಗಿಬೇಕು, ಹಾಗೆ ಹಾಲು ಕಾಯ್ಸೋಕೆ ಇಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿ ಕಾಫಿ ಬೆಳಗ್ಗೆನೇ, ಬೇರೆ ದಿನ ಎಲ್ಲ ಯಾರೂ ಕಾಫಿ ಕುಡಿಯೋಲ್ಲ, ಹಾಗಾಗಿ ಕಾಫಿ ಇರಲ್ಲ. ಆ್ಯಂಡ್ ಸಂಡೇ ಕಾಫಿ, ಏನಾದರೂ ಬ್ರೆಡ್ ಬೇಕು ಅನಿಸಿದ್ರೆ 2 ಸ್ಲೈಸ್ ಆಫ್ ಬ್ರೆಡ್ ಇರುತ್ತೆ ಅಷ್ಟೇ. ಸೊ ನೆನ್ನೆ ನೈಟೆಲ್ಲ ಚೆನ್ನಾಗಿ ಮಳೆ ಬಂದಿದೆ, ಹೊರಗಡೆಗೆ ವಾತಾವರಣ ತಂಪಾಗಿದೆ ಇವತ್ತು. ಹೊರಗಡೆ ಗಾರ್ಡನ್ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದು ಏನು ಮಾಡ್ತೀನಿ ಏನು ಅಂತ ಹೇಳಿ. ಮಳೆ ಬಂದಿದೆ ಅಲ್ವಾ, ಹಾಗಾಗಿ ತುಂಬ ಹುಲ್ಲು ಬೆಳೆದಿದೆ, ಅದನ್ನೆಲ್ಲ ಕೀಳಕ್ಕೆ ಈಸಿ ಆಗುತ್ತೆ. ವೇಸ್ಟ್ ಗಿಡಗಳೇ ತುಂಬ ಬೆಳ್ಕೊಂಡ್ಬಿಟ್ಟಿದೆ. ಮಳೆ ಲಾಸ್ಟ್ ಟೈಮ್ ಬಂದು ಹೋಗಿದ್ರಿಂದ ಅವಕ್ಕೆಲ್ಲ ಒಳ್ಳೆ ನ್ಯೂಟ್ರಿಷನ್ ಸಿಕ್ಕಂಗೆ ಆಗ್ಬಿಟ್ಟಿತ್ತು ಚೆನ್ನಾಗಿ ಬೆಳೆಯೋದಕ್ಕೆ. ಅದಕ್ಕೆ ಚೆನ್ನಾಗಿ ಬೆಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ಇವಾಗ ಅದನ್ನೆಲ್ಲ ಕಿತ್ತು ತೆಗೆದು ಒಂದು ಸ್ವಲ್ಪ ನೆಲ ಎಲ್ಲ ಕ್ಲೀನ್ ಮಾಡಿಕೊಂಡು ಏನಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಮಧ್ಯೆ ಮಧ್ಯೆ ಮಳೆ ಬರಲಿಲ್ಲ, ಮತ್ತು ಇದೇ ಥರ ಬಿಸಿಲು ಹಾಗೆ ಹೀಗೆ ಆಯಿತು ಅಂತ ಅಂದರೆ ಕಷ್ಟ ಆಗುತ್ತೆ. ಯಾಕಂದರೆ ನೀರಿಗೂ ಕೂಡ ಕಷ್ಟ ಇದೆ ಅಲ್ವಾ ಈಗ ನಮಗೆ. ಹಾಗಾಗಿ ನೋಡಬೇಕು, ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕ್ಲೀನ್ ಮಾಡಿ ಒಂದು ಸ್ವಲ್ಪ ಬೀನ್ಸ್ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬೀನ್ಸ್ ಎಷ್ಟು ಕಾಸ್ಟ್ಲಿ ಆಗಿಬಿಟ್ಟಿದೆ ಅಲ್ವಾ, 850 ರೂಪಾಯಿ kg ಆಗೋಗಿದೆ ಬೀನ್ಸು. ಹಾಗೆ ತರಕಾರಿ ತರಕ್ಕೆ ಕೂಡ ಹೋಗಬೇಕು. ನೆನ್ನೆ ಸಂತೆ ಇತ್ತು, ಬಟ್ ನೆನ್ನೆ ಹೋಗಲಿಲ್ಲ ನಾವು. ಇವತ್ತು ಕೂಡ ಸಂತೆ ಇರುತ್ತೆ. ಇವತ್ತೊಂದು ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ, ರಶ್ ಇರೋದಿಲ್ಲ ಜಾಸ್ತಿ. ಹಾಗಾಗಿ ಸಂತೆಗೂ ಕೂಡ ಹೋಗಬೇಕು ತರಕಾರಿ ತೊಗೊಂಬರೋಕ್ಕೆ. ನೋಡೋಣ ಇವತ್ತು ಸಂಡೇ ಹೇಗೆಲ್ಲ ಹೋಗುತ್ತೆ, ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಸೊ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಈ ಮಾತು ಹೇಳೋಕ್ಕೆ ಬೇಜಾರಾಗುತ್ತೆ, ಹೇಳಿಬಿಡ್ತೀನಿ, ಆಮೇಲೆ ಕೆಲವೊಂದು ಸಲ ಹಾಕೋದಿಲ್ಲ ಅಲ್ವಾ. ಹಾಗಾಗಿ ನೋಡೋಣ ಹೇಗಾಗುತ್ತೆ ಏನು ನೋಡೋಣ. ಆದಷ್ಟು ಟ್ರೈ ಮಾಡ್ತೀನಿ ಆಯಿತಾ ನಾನು ವೀಡಿಯೋಸನ್ನು ಹಾಕೋಕ್ಕೆ. ಬಟ್ ಕೆಲವೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಅಂತ ಅಂದರೆ ಒಂದು ಸ್ವಲ್ಪ ಡಿಲೇ ಮಾಡಿಬಿಡ್ತೀನಿ. ಹಾಗೆ ಅದ್ರ ಜೊತೆಲಿ ಒಂದು ಸ್ವಲ್ಪ ಲೇಸಿನೆಸ್ ಕೂಡ ಬಂದುಬಿಡುತ್ತೆ ವೀಡಿಯೋ ಹಾಕೋದಕ್ಕೆ ಕೆಲವೊಮ್ಮೆ. ಹಾಗಾಗಿ ಸೊ ಫೈನ್, ಓಕೆ, ಹ್ಯಾಪಿ ಡೇ ಎಲ್ಲರಿಗೂ. ಈ ವಿಡಿಯೋ ನಿಮಗೆ ಬರೋದು ಮೇ ಬಿ ವೆಡ್ನೆಸ್ಡೇ ಅಂತ ಅಂದ್ಕೊತೀನಿ. ವೆಡ್ನೆಸ್ಡೇ ಅಂತ ಅಂದ್ಕೊತೀನಿ. ಸೊ ವೆಡ್ನೆಸ್ಡೇನಾ ಇವತ್ತು? ಸಂಡೇ, ಎಸ್, ಟ್ಯೂಸ್ಡೇ. ಈ ವಿಡಿಯೋ ನಿಮಗೆ ಟ್ಯೂಸ್ಡೇ ಸಿಗುತ್ತೆ. ಸೊ ಹ್ಯಾಪಿ ವೀಕ್ ನಿಮ್ಮೆಲ್ಲರಿಗೂ. ಸೊ ಬನ್ನಿ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಸಂಡೇ ಅಂದ್ರೇ ಹಾಗೆ ಅಲ್ವಾ, ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ ಸ್ಲೋ ಆಗಿ ದಿನ ನಡೆಯುತ್ತೆ. ಯಾಕಂದರೆ ಯಾವುದೇ ಥರ ಗಡಿಬಿಡಿ ಇರೋದಿಲ್ಲ, ಎಲ್ಲರಿಗೂ ರಜೆ ಇರುತ್ತೆ. ಎಲ್ಲರಿಗೂ ಅಂತ ಹೇಳಲ್ಲ, ಮೋಸ್ಟ್ ಆಫ್ ದ ಪೀಪಲ್ಸ್ಗೆ ರಜೆ ಇರುತ್ತೆ. ಹಾಗಂತ ಕೆಲವರು ಅನ್ಕೋಬೋದು ಹೋಮ್ ಮೇಕರ್ಸ್ಗೆ, ಹೌಸ್ ವೈಫ್ಗೆ ಏನು ದಿನ ರಜೆನೇ, ಅವ್ರು ಯಾವಾಗ ಏನು ಮಾಡಿಕೊಂಡ್ರು ನಡೆಯುತ್ತೆ ಅಂತ. ಹಾಗೇನಿಲ್ಲ, ನಮಗೂ ಹೋಮ್ ಮೇಕರ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಅಂತ ಅನಿಸೋದು ಸಂಡೇನೇ. ಬೇರೆ ದಿನ ಎಲ್ಲ ಎಲ್ಲರಿಗೂ ರೆಡಿ ಮಾಡಬೇಕಿರತ್ತೆ, ಅಡುಗೆಗೆ ಜೋಡಿಸ್ಬೇಕಿರತ್ತೆ, ಅವರಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಅವರಿಗೆ ರೆಡಿ ಮಾಡೋದು, ಅರೇಂಜ್ ಮಾಡೋದು ಎಲ್ಲನೂ ಇರುತ್ತೆ. ಹೋಮ್ ಮೇಕರ್ಸಿಗೂ ಒಂದು ಸ್ವಲ್ಪ ಬ್ಯುಸಿ ಡೇನೇ ಅಂತ ಹೇಳ್ಬೋದು ವೀಕ್ ಡೇಸಲ್ಲಿ. ಅವ್ರಿಗೂ ಕೂಡ ರಿಲ್ಯಾಕ್ಸಿಂಗ್ ಅಂತ ಅನಿಸೋದು ವೀಕೆಂಡ್ಸಲ್ಲಿ. ಕೆಲವೊಮ್ಮೊಮ್ಮೆ ಹೇಗಾಗೋದು ಗೊತ್ತಾ, ಸಂಡೇಸ್ ರಿಲ್ಯಾಕ್ಸಿಂಗ್ ಅಂತಲೂ ಅನಿಸುತ್ತೆ, ಕೆಲವೊಮ್ಮೊಮ್ಮೆ ಸಂಡೇ ಎಲ್ಲ ಪೆಂಡಿಂಗ್ ಕೆಲಸಗಳನ್ನು ಮುಗಿಸ್ಕೊಳ್ಳುವ ದಿನ ಅಂತಲೂ ಅನಿಸುತ್ತೆ. ನಾನು ಕೂಡ ಅಷ್ಟೇ, ಕೆಲವೊಮ್ಮೊಮ್ಮೆ ರಾಹುಲ್ ಹತ್ರ ಏನಾದ್ರು ಕೆಲಸ ಮಾಡಿಸೋದು ಅಂತ ಇರುತ್ತಲ್ಲ,
ಅಂಥದ್ದನ್ನು ನಾನು ಸಂಡೆಗೆ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಸಂಡೇ ಕೆಲವೊಮ್ಮೆ ನನಗೆ ತುಂಬಾ ಕೆಲಸಗಳಾಗೋಗುತ್ತೆ. ಈಗ ಬಟ್ಟೆ ಏನಾದರೂ ಜಾಸ್ತಿ ವಾಷಿಂಗ್ ಇದ್ದರೆ ಬಟ್ಟೆ ಜಾಸ್ತಿ ವಾಶ್ ಮಾಡ್ಕೊಳ್ಳೋದು, ಅಥವಾ ಏನಾದರೂ ಸಣ್ಣ ಪುಟ್ಟ ಮೇಲ್ಗಡೆಗೆ ಕೆಲಸ ಮಾಡುವಂಥದ್ದು, ಅಥವಾ ಗಾರ್ಡನಲ್ಲಿ ಏನಾದರೂ ಕೆಲಸ ಮಾಡುವಂಥದ್ದು, ಆ ಥರ ಇದ್ದಾಗೆಲ್ಲ ಒಬ್ಬರದ್ದು ಹೆಲ್ಪ್ ಬೇಕಾಗೇ ಆಗುತ್ತೆ ಅಲ್ವಾ. ಒನ್ ಸೈಡ್ ಆಫ್ ದಿ ಬೋರ್ಡ್ ನಾನು ಡೋಂಟ್ ಕಟ್ ದಿಸ್ ಸೈಡ್ ಅಂತ ಬರೆದಿರ್ತೀನಿ. ನನಗೆ ಎರಡೂ ಕಡೆಗೂ ಕಟ್ಟಿಂಗಿಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಒಂದು ಸೈಡ್ ಈ ಥರ ಬರೆದಿದ್ದೀನಿ. ಯಾರೇ ಮನೇಲಿ ಯೂಸ್ ಮಾಡಿದ್ರು ನೋಡಿಕೊಂಡು ಕಟ್ ಮಾಡ್ತಾರೆ ಅಂತ ಹೇಳಿ. ನೋಡಿ ಈ ಕಡೆ ಸೈಡ್ ಕಟ್ ಮಾಡಿ ಹೇಗಾಗಿದೆ ಅಂತ. ಬಟ್ ಈ ಕಡೆ ಸೈಡು ನೀಟಾಗಿದೆ. ನಂಗೆ ಅದೇನೋ ಇಷ್ಟ ಆಗಲ್ಲ. ಈ ಕಡೆ ಸೈಡೆಲ್ಲ ಲೈಕ್ ನೆಲದ ಮೇಲೆಲ್ಲ ಇಟ್ಟಿರ್ತೀವಲ್ಲ, ಹಾಗಾಗಿ ಈ ಕಡೆ ಮಾತ್ರನೇ ಕ್ಲೀನ್ ಸರ್ಫೇಸ್ ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಈ ಕಡೆ ಅಷ್ಟೇ ಕಟ್ಟಿಂಗಿಗೆ, ಈ ಕಡೆಗೆ ಡೋಂಟ್ ಕಟ್ ದಿಸ್ ಸೈಡ್. ನೀವು ಯಾರೆಲ್ಲ ಈ ಥರ ಕಟ್ಟಿಂಗ್ ಬೋರ್ಡ್ನ ಯೂಸ್ ಮಾಡ್ತೀರಾ ಅಂತ ಹೇಳಿ. ಬೇರೆ ಇರುತ್ತಲ್ಲ ಒಂದೇ ಸೈಡ್ ಕಟ್ ಮಾಡೋಕ್ಕೆ ಅಂತ ಆಪ್ಷನ್, ಅದು ಓಕೆ. ಬಟ್ ಎರಡು ಸೈಡು ಸೇಮ್ ಇರುವಾಗ ನೀವೆಲ್ಲನೂ ಎರಡು ಸೈಡು ಯೂಸ್ ಮಾಡ್ತೀರಾ ಅಥವಾ ಒಂದು ಸೈಡ್ ಯೂಸ್ ಮಾಡ್ತೀರಾ ಅಂತ ಹೇಳಿ. ನಾನು ಈ ಥರನೇ ಯೂಸ್ ಮಾಡೋದು. ನನಗೆ ಅಷ್ಟು ಸರಿ ಅನಿಸಲ್ಲ, ಯಾಕಂದರೆ ಅದನ್ನು ಕೆಳಗಡೆ ಎಲ್ಲ ಇಟ್ಟಿರ್ತೀವಿ ಅಲ್ವಾ, ಹಾಗಾಗಿ ಅದೊಂದು ಸ್ವಲ್ಪ ಕ್ಲೀನ್ ಅಂತ ಅನಿಸಲ್ಲ. ಹಾಗಾಗಿ ನಾನು ಆ ಥರ ಮಾಡ್ತೀನಿ. ಇವಾಗ ಪಾತ್ರೆಗಳನ್ನೆಲ್ಲ ಬೇಗ ಬೇಗ ಜೋಡಿಸ್ಕೊತಿದ್ದೀನಿ. ಕೆಲವೊಮ್ಮೊಮ್ಮೆ ನನಗೆ ವಿಡಿಯೋ ಎಡಿಟಿಂಗ್ ಮಾಡುವಾಗ ಏನು ಅನಿಸುತ್ತೆ ಗೊತ್ತಾ, ಈ ಥರ ಫಾಸ್ಟ್ ಫಾರ್ವರ್ಡಿಗೆ ಹಾಕಿರ್ತೀನಲ್ಲ, ಈ ವಿಡಿಯೋಗೆ ನಾನೀಗ ವಾಯ್ಸ್ ಓವರ್ ಕೊಡ್ತಾ ಕೂತಿದ್ದೀನಿ. ಈ ಟೈಮಲ್ಲಿ ಅನಿಸುತ್ತೆ ಕೆಲಸಗಳನ್ನು ಇಷ್ಟೇ ಸ್ಪೀಡಾಗಿ ಆಗಿಬಿಟ್ರೆ ಡೇಯಲ್ಲಿ ಇರುವ 24 ಅವರ್ಸಲ್ಲಿ ಎಷ್ಟೆಲ್ಲ ಮಾಡ್ಬೋದು ಅಂತ ಅನಿಸುತ್ತೆ. ಬಟ್ ಆಗಲ್ಲ ಅಲ್ವಾ. Hello everybody. Bye everybody. Tata. Bye mommy. ಈಗ ಒಬ್ಬೊಬ್ಬರೇ ಎದ್ದು ಬರ್ತಾರೆ. ನೋಡಿ, ನಾನು ಹಾಲು ಕಾಸಕ್ಕೆ ಇಟ್ಟ ತಕ್ಷಣ ಒಬ್ಬೊಬ್ಬರೇ ಎದ್ದೇಳ್ತಾ ಇದ್ದಾರೆ. ಟೈಮ್ ಎಷ್ಟಾಯಿತು? ಆಲ್ರೆಡಿ 7:10 ಆಗೋಯ್ತು. ಸೊ ಇವಾಗ ಕಾಫಿ ಮಾಡ್ತೀನಿ. ಫಸ್ಟು ಹಾಲು ಕೂಡ ಕಾಯ್ತು. ಈಗ ಕಾಫಿ ಮಾಡಿಕೊಂಡು ಎಲ್ಲರನ್ನೂ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೀವಿ. ನನ್ನ ಮಗ ಇನ್ನೂ ಎದ್ದಿಲ್ಲ. ಅವನೊಂದು ಸ್ವಲ್ಪ ಲೇಟ್ ರಜೆ ಇರುವಾಗ ಎದ್ದೇಳೋದು. ಕೆಲವೊಮ್ಮೊಮ್ಮೆ 4 ಗಂಟೆಗೆ ಎದ್ದು ಕೆಲಸಗಳನ್ನು ಮಾಡ್ಕೋತಾನೆ. ಕೆಲವೊಮ್ಮೊಮ್ಮೆ ಹೀಗೆ ವೀಕೆಂಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಮಲಗ್ತಾನೆ. ಇವಾಗ ಕಾಫಿ ಎಲ್ಲ ಕುಡ್ದಾಯಿತು. ರಾಹುಲ್ ಹೇರ್ ಕಟ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಇವತ್ತೇ ಬೇಗ ಮಾಡಿಸ್ಕೊಂಡ್ಬಿಟ್ರೆ ಮುಂದಿನ ದಿನ ಚೆನ್ನಾಗಾಗತ್ತೆ ಅಂತ ಹೇಳಿ. ಹಾಗೆ ಇಲ್ಲಿ ರಾಹುಲ್ ಒಂದು ಚಿಕನ್ ಕರಿ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದಾರೆ. ಬಟ್ ಇದು ವಿಡಿಯೋ ಒಂದು ಸ್ವಲ್ಪ ಹಳೇದು, 1 ಮಂತ್ ಬ್ಯಾಕ್ ಏನೋ ಶೂಟ್ ಮಾಡಿದ್ದು. ಬಟ್ ಅದನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಅವ್ರದ್ದು ಒಂದು ಸ್ವಲ್ಪ ವಾಯ್ಸ್ ತುಂಬ ಲೋ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಅಷ್ಟು ವಾಯ್ಸ್ ಗೊತ್ತಾಗಿಲ್ಲ. ಕೆಲವೊಮ್ಮೊಮ್ಮೆ ಮಧ್ಯದಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ, ಕೆಲವೊಂದೊಂದು ಹತ್ರ ಅವ್ರು ಮಾತಾಡಿದ್ದಾರೆ. ಇವತ್ತು ಸಂಡೇ ಸ್ಪೆಷಲ್ ರಾಹುಲ್ ಒಂದು ಚಿಕನ್ ಕರಿ ಮಾಡ್ತಾ ಇದ್ದಾರೆ ಇಡ್ಲಿಗೋಸ್ಕರ. ಅದನ್ನು ನಾನು ವಿಡಿಯೋ ಶೂಟ್ ಮಾಡ್ಕೋತಾ ಇದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ ನನ್ನ ವ್ಯೂವರ್ಸ್ ಜೊತೆಲಿ, ತೋರಿಸಿ ಅಂತ ಹೇಳಿಬಿಟ್ಟು. ಹಾಗಾಗಿ ತೋರಿಸ್ತಾ ಇದ್ದಾರೆ. ಈಗ ಎಲ್ಲ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಗರಂ ಮಸಾಲೆಗಳನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕರಿಬೇವು ಹಾಕಿದ್ದಾರೆ. ಅದಕ್ಕೆ ಇವಾಗ ಚಿಕನ್ ಎಷ್ಟು ತೊಗೊಂಡಿದ್ಯಾ? 1.5 kg ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಹಾಗೆ ಇಡ್ಲಿ ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿದೆ, ನೋಡ್ತಾ ಇರ್ಬೋದು. ಇಡ್ಲಿ ಹಿಟ್ಟು ರೆಡಿ ಇದೆ. ಫಸ್ಟ್ ಚಿಕನ್ ಕರಿ ಅಟ್ಲೀಸ್ಟ್ ಕುಕ್ಕರ್ ಇಟ್ಬಿಟ್ರೆ ಇಡ್ಲಿಗೆ ಮಾಡ್ಕೋಬೋದು ಅಂತ ಹೇಳಿ. ಹಾಗಾಗಿ ಇಡ್ಲಿ ಏನೋ ಬೇಗ ಆಗಿಬಿಡತ್ತೆ. ಅದಕ್ಕೆ ಇದೆಲ್ಲ ಏನಕ್ಕೆ? ಇದೆಲ್ಲ ಮಿಕ್ಸಿ ಮಾಡಬೇಕು, ಗ್ರೈಂಡ್ ಪೇಸ್ಟ್ ಮಾಡಬೇಕು. ಓಕೆ. ಆನಿಯನ್ 3 ಆನಿಯನ್, ಚಿಲ್ಲಿ, ಕರಿಬೇವು, ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ, ಜಿಂಜರ್, ಗಾರ್ಲಿಕ್, 2 ಟೊಮ್ಯಾಟೊ, 3 ಆಲೂಗಡ್ಡೆ. ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಸಂಡೇ ಸ್ಪೆಷಲ್ ಇವತ್ತು ರಾಹುಲ್ ಕಡೆಯಿಂದ. ಇದರಲ್ಲಿ ಚಕ್ಕೆ, ಕಾಳು, ಎಂತ ಕಾಳು ನಾನು ಹೇಳ್ತೀನಿ. ಇದರಲ್ಲಿ ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಒಟ್ಟು ಗರಂ ಮಸಾಲೆಗೆ ಏನೇನು ಐಟಮ್ ತೊಗೋತಾರಲ್ಲ ಅದನ್ನೆಲ್ಲ ತೊಗೊಂಡಿದ್ದಾರೆ. ಕೊತ್ತಂಬರಿ ಕಾಳು, ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸು, ಒಂದು ಸ್ವಲ್ಪ ಸೋಂಪು
ಎಲ್ಲಾನು ಒಂದೊಂದು ಸ್ಪೂನ್ ತೊಗೊಂಡಿರೋದು. ಕೊತ್ತಂಬರಿ ಕಾಳು ಮಾತ್ರ 1.5 ಸ್ಪೂನ್ ತೊಗೊಂಡ್ರೂ ನಡೆಯುತ್ತೆ. ಇವಾಗ ಒಂದು ಬಾಣಲಿಯಲ್ಲಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಏನೆಲ್ಲ ಗರಂ ಮಸಾಲೆಗಳನ್ನು ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನು ಮಿಕ್ಸ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರೋ ಆನಿಯನ್, ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥ ಆನಿಯನನ್ನು ಹಾಕಿ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಒಂದು ಚೂರು ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಮಾಡಿಕೊಂಡು ಮಧ್ಯದಲ್ಲಿ ಒಂದು 10ರಿಂದ 12 ಹಸಿಮೆಣಸಿನಕಾಯಿನ ತೊಗೊಂಡಿದ್ದಾರೆ. ನೀವು ನೋಡಿ ಖಾರಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ನೋಡ್ಕೊಂಡ್ಬಿಟ್ಟು ನೀವು ಚಿಲ್ಲಿನ ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಹಸಿ ಶುಂಠಿನ 1-2 ಇಂಚಷ್ಟು ಹಸಿ ಶುಂಠಿ ಹಾಗೆ ಒಂದು ದೊಡ್ಡದು ಬೆಳ್ಳುಳ್ಳಿ ಉಂಡೆ ಅದನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದಾರೆ. ಇದೆಲ್ಲ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅವರೇನು 3 ಟೊಮೆಟೊ ತೊಗೊಂಡಿದ್ರಲ್ಲ ಅದನ್ನು ಹೆಚ್ಕೊಂಡು ಇದನ್ನು ಕೂಡ ಇದು ಏನು ಫ್ರೈ ಮಾಡ್ತಾ ಇದ್ದೀವಿ ಇದಕ್ಕೆ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಗ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಒಂದು 3/4 ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಅದು ಎಲ್ಲ ಚೆನ್ನಾಗಿ ಬೆಂದಾಗಿದೆ. ಅದಕ್ಕೆ ಇವಾಗ ಅವರು ಈಗ ಒಂದು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಕೊಬ್ಬರಿನ ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ಈ ಕಡೆಗೆ ಚಿಕನ್ ಕರಿ ಏನಾಗಿತ್ತು ಅದು ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ ಅಷ್ಟೇ. ಇದು ಇವಾಗ ನೋಡ್ತಾ ಇರ್ಬೋದು ಅದೇನು ಹುರ್ಕೊಂಡಿದ್ರು ಅದೆಲ್ಲ ತಣ್ಣಗಾಗಿದೆ ಒಂದು ಸ್ವಲ್ಪ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 1 ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಗಸಗಸೆನ ಹಾಕೋತಾ ಇದ್ದಾರೆ. ಗಸಗಸೆನ ನಾನು ಬಾಣಲಿಗೆ ಹಾಕೊಳ್ಳೋದನ್ನ ಸಜೆಸ್ಟ್ ಮಾಡೋದಿಲ್ಲ. ಇದನ್ನ ನೀವು ಡೈರೆಕ್ಟ್ ಮಿಕ್ಸರಿಗೆನೆ ಹಾಕೊಳ್ಳಿ. ಯಾಕಂದ್ರೆ ಈ ಗಸಗಸೆ ಎಲ್ಲ ಬಾಣಲಿಗೆನೆ ಅಂಟ್ಕೊಂಡ್ಬಿಡುತ್ತೆ, ಎಲ್ಲ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಇದು ಈಗ ರೆಡಿ ಆಗಿದೆ. ಇದನ್ನು ಒಂಚೂರು ಆರಿದ ಮೇಲೆ ಮಿಕ್ಸಿ ಮಾಡಬೇಕು. ಇದೆಲ್ಲ ಮಿಕ್ಸಿಗೆ ಈಗ ಹಾಕ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ ಥರ ರುಬ್ಬಬೇಕು. ಇವಾಗ ಪೇಸ್ಟ್ ಮಾಡಿ ಆಗಿದೆ. ಪೇಸ್ಟ್ ಸ್ವಲ್ಪ ನುಣ್ಣಗೆ ಮಾಡಿದ್ದೀನಿ ಚಟ್ನಿ ಥರ. ಚಿಕನ್ ಕೂಡ ಬೆಂದಿದೆ. ಸೊ ಈ ಪೇಸ್ಟ್ನ ಈ ಚಿಕನ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿ 1-2 ನಿಮಿಷ ಬೇಯಲಿಕ್ಕೆ ಬಿಟ್ಬಿಡಿ. ಈಗ ನಿಮಗೆ ಎಷ್ಟು ಥಿಕ್ನೆಸ್ ಬೇಕು ಅದರ ತಕ್ಕಂತೆ ನೀವು ನೀರನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ. ನಾವು ನಮ್ಮ ರುಚಿಗೆ ಬೇಕು ಅಂತ ಸ್ವಲ್ಪ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾಯಿದ್ವಿ. ಯಾಕೆಂದರೆ ನಮಗೆ ಇಷ್ಟ ಆಲೂಗಡ್ಡೆ ತಿನ್ನಲಿಕ್ಕೆ. ಅದಕ್ಕೆ ಇದು ಹಾಕಲೇಬೇಕಂತೇನಿಲ್ಲ, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇನು ಮಾಡ್ಬೋದು. ಅಡಿಷ್ನಲಿ 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ. ಇವಾಗ ಇದನ್ನು ಮುಚ್ಚಿಬಿಟ್ಟು 1 ವಿಷಲ್ ಕೂಗಿಸ್ಕೊಳ್ಳಿ. ಚಿಕನ್ ಮಸಾಲ ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ. ಈಗ ನೋಡಿದ್ರಲ್ಲ, ರಾಹುಲ್ ನಿಮ್ಮ ಜೊತೆಲಿ ಕಂಪ್ಲೀಟ್ ರೆಸಿಪಿನ ಶೇರ್ ಮಾಡಿದ್ದಾರೆ. ಈಗ ಆಲ್ರೆಡಿ ಕುಕ್ಕರ್ ಇಟ್ಟಾಗಿದೆ. ಇವಾಗ ನಾನು ಇಡ್ಲಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಇಡ್ಲಿ ಇಟ್ಟು ಉಬ್ಬಿರೋದು ಆವಾಗಲೇ ತೋರಿಸಿದ್ದೆ ನಾನು ನಿಮಗೆ. ನನ್ನ ಮಗಳೇ ಇದನ್ನು ಮಿಕ್ಸ್ ಮಾಡಬೇಕಂತೆ, ಹಾಗಾಗಿ ಅವಳು ರೆಡಿ ಆಗಿ ಇಲ್ಲಿ ನಿಂತ್ಕೊಂಡಿದ್ದಾಳೆ. ಸೊ ಮಾಡಮ್ಮ. ಅವಳಿಗೆ ಈ ಥರ ಮಾಡೋಕ್ಕೆ ತುಂಬ ಇಷ್ಟ ಆಗತ್ತೆ. ಅದಕ್ಕೆ ಆವಾಗಲೇ ಹೇಳಿದ್ಲು ಮಾಡುವಾಗ ನನಗೆ ಕರೀರಿ ಅಂತ. ಮಕ್ಕಳು ಹಾಗೆ ಅಲ್ವಾ, ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಸ್ಪೆಷಲ್ ಕಾಣಿಸಿದ್ರೆ ಅದು ಮಾಡಬೇಕು ಅಂತ ಅನಿಸುತ್ತೆ. ಅವಳಿಗೆ ಈ ಥರ ಮಾಡೋದ್ರಿಂದ ತುಂಬ ಸ್ಯಾಟಿಸ್ಫೈಯಿಂಗ್ ಅನಿಸತ್ತಂತೆ. ಹಾಗಾಗಿ ಅದನ್ನು ಅವಳು ಮಾಡ್ತಾಯಿದ್ದಾಳೆ. ಅವಳು ಮಿಕ್ಸ್ ಮಾಡಿ ಆದಮೇಲೆ ಇನ್ನೊಂದು ಸಲ ಎಷ್ಟು ಬೇಕಾಗುತ್ತೋ ಅಷ್ಟನ್ನಷ್ಟೇ ತೆಗೆದುಬಿಟ್ಟು ಉಳಿದಿದ್ದನ್ನು ಎತ್ತಿಟ್ಟು ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇಟ್ಟಿದ್ದೆ. ಈಗ ತಟ್ಟೆ ಇಡ್ಲಿ ಮಾಡೋದಕ್ಕೆ ಅಂತ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಫಸ್ಟ್ ತಟ್ಟೆ ಇಡ್ಲಿಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕೈಯಲ್ಲೇ ಎಲ್ಲ ಸ್ಪ್ರೆಡ್ ಮಾಡ್ಕೋತೀನಿ. ಬಾಳೆ ಎಲೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ನಾನು ಒಂದ್ಸಲ ಅದನ್ನು ಟ್ರೈ ಮಾಡಬೇಕು. ಹೇಗೂ ಬಾಳೆ ಗಿಡ ಇದೆ ನಮ್ಮಲ್ಲಿ, ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡಬೇಕು. ಕೆಲವರು ಬಟ್ಟೆ ಕೂಡ ಹಾಕ್ಕೋತಾರೆ. ಈಗ ತಟ್ಟೆಗೆ ಎಲ್ಲ ಇಡ್ಲಿ ಹಾಕಿ ಆಯಿತು. ಈಗ ಇಡ್ಲಿನೂ ಬೇಯಕ್ಕೆ ಇಟ್ಟಿದ್ದೀನಿ. 1 ವಿಷಲ್ ಕುಕ್ಕರ್ ಕೂಗ್ಸಿದ್ದೀನಿ.
ಈಗ ತೆಗೆದು ನೋಡೋಣ ಹೇಗಾಗಿದೆ ಅಂತ. ವಾವ್, ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಇಡ್ಲಿಗೆ ಕರೆಕ್ಟಾಗಿ ಹೇಳಿ ಮಾಡಿರೋಂಗಿದೆ. ನಮ್ಮ ಚಿಕನ್ ಸಾರು ಇಡ್ಲಿಗೆ ರೆಡಿ. ಆಲೂಗಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ಅನಿಸುತ್ತೆ. ಬೆಂದಿದೆ. ಥ್ಯಾಂಕ್ ಯು. ಓಕೆ, ಚಿಕನ್ ಕರಿ ರೆಡಿ ಆಗಿರೋದನ್ನ ನೋಡಿದ್ರಿ. ಇವಾಗ ಇಡ್ಲಿ ಕೂಡ ರೆಡಿ ಆಗಿದೆ. ಈಗ ಇಡ್ಲಿ ಕುಕ್ಕರನ್ನು ಓಪನ್ ಮಾಡಿ ನೋಡೋಣ. ಸೂಪರ್ ಆಗಿ ಮಲ್ಲಿಗೆ ಇಡ್ಲಿ ರೆಡಿ. ಯಾವಾಗಲೂ ಅಷ್ಟೇ, ಇಡ್ಲಿನ ತೆಗೆಯುವ ಮುಂಚೆ, ಅಂದರೆ ಈ ಪ್ಲೇಟಿಂದ ತೆಗೆಯುವ ಮುಂಚೆ, ಸ್ಪೂನಿಂದ ಏನು ತೆಗಿತೀವಲ್ಲ ಅದನ್ನ ತೆಗೆಯುವ ಮುಂಚೆ ಒಂದು ಸ್ವಲ್ಪ ನೀರು ಬಿಟ್ಕೊಂಡ್ರೆ ಒಳ್ಳೇದು. ಆವಾಗ ಇಡ್ಲಿ ನೀಟಾಗಿ ಬರುತ್ತೆ. ಹಾಗಾಗಿ ಈಗ ನಾನು ಫಸ್ಟು ಎಲ್ಲನೂ ಹೊರಗಡೆ ತೆಗೆದ್ಬಿಟ್ಟು ನೀರು ಬಿಟ್ಕೋತೀನಿ, ಆಮೇಲೆ ಇಡ್ಲಿ ತೆಗಿತೀನಿ. ಇಮಿಡಿಯೇಟಾಗಿ ತೆಗಿಯೋಕ್ಕೆ ಹೋದರೆ ಎಲ್ಲ ತಟ್ಟೆಗೇನೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ನೀಟಾಗಿ ಬರೋದಿಲ್ಲ. ಏನೇ ಎಣ್ಣೆ ಹಚ್ಚಿದ್ರೂ ಕೂಡ ಅಷ್ಟೇ ಒಂದು ಸ್ವಲ್ಪ ನೀರಿಗೆ ತಾಗಿಸ್ಬಿಟ್ಟು ತೆಗೆದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲನೂ ನೀರಿಂದ ಒಂದ್ಸಲ ಹಿಂದ್ಗಡೆ ಮಾತ್ರ ನೀರು ಬಿಟ್ಟು ತಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಒಂದು ಸ್ಪೂನ್ ತೊಗೊಂಡು ಸೈಡಲ್ಲಿ ಒಂದು ಸ್ವಲ್ಪ ಹೀಗೆ ಮಾಡಬೇಕು. ಆವಾಗ ಇಡ್ಲಿ ತೆಗಿಯೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ, ಹೆಂಗೆ ಕೈಯಲ್ಲೇ ಮುರಿತಾ ಇದೆ ಅಷ್ಟು ಸಾಫ್ಟಾಗಿ ಚೆನ್ನಾಗಾಗಿದೆ ಇಡ್ಲಿ. ನಾನು ಇಡ್ಲಿ ಎಲ್ಲ ತೆಗಿಯೋ ಅಷ್ಟರಲ್ಲಿ ರಾಹುಲ್ ಎಲ್ಲರಿಗೂ ಪ್ಲೇಟಿಗೆ ಹಾಕ್ತಾ ಇದ್ದಾರೆ. ಫಸ್ಟ್ ಒಂದು ರೌಂಡ್ ಇಡ್ಲಿ ಮಾಡ್ಕೋತೀನಿ, ಆಮೇಲೆ ಇನ್ನು 2 ಇಡ್ಲಿನ ಮತ್ತೆ ಬೇಯೋದಕ್ಕೆ ಇಡ್ತೀನಿ. ನಮ್ಮ 4 ಜನಕ್ಕೆ ಒಂದು 7 to 8 ಇಡ್ಲಿ ಬೇಕಾಗತ್ತೆ. ಹಾಗಾಗಿ ಮತ್ತೆ ಇದನ್ನು ತೆಗೆದುಬಿಟ್ಟು ಈಗ ಇನ್ನೊಂದು ಸಲ ಬೇಯಿಸೋಕೆ ಇಟ್ಬಿಟ್ಟು ಈಗ ನಾನು ಕೂಡ ಬಂದಿದ್ದೀನಿ ತಿಂಡಿ ತಿನ್ನೋದಕ್ಕೆ ಅಂತ ಹೇಳಿ. ತುಂಬಾ ಟೇಸ್ಟಿಯಾಗಿತ್ತು. ಈಗ ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವಂತೂ ತುಂಬಾ ಎಂಜಾಯ್ ಮಾಡಿ ತಿಂದಿದ್ವಿ. ಬಟ್ ಇದು ಒಂದು ಸ್ವಲ್ಪ ಲೇಟ್ ಆಗಿರೋಂಥ ವಿಡಿಯೋ. ಬಟ್ ಇದು ಎಲ್ಲನೂ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ಸುಮ್ಮನೆ ಇದು ವಿಡಿಯೋ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಇವಾಗ ನಿಮ್ಮ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫೈನಲಿ ಈಗ ಸಂಡೇ ಬಾಡೂಟ ಅನ್ನೋ ಹಂಗೆ ಆಗಿತ್ತು. ಇದು ಕೂಡ ವಿಡಿಯೋ ನಾನು ಶೂಟ್ ಮಾಡಿದ್ದು ಸಂಡೇನೇ. ಸೊ ಈ ವಿಡಿಯೋ ಕೂಡ ಸಂಡೇನೇ ಬರ್ತಾ ಇದೆ, ಅನ್ಫಾರ್ಚುನೇಟ್. ಸೊ ಫೈನಲಿ ನೋಡ್ತಾ ಇರ್ಬೋದು ನೀವು ಇಡ್ಲಿ ಎಷ್ಟು ಚೆನ್ನಾಗಾಗಿದೆ, ಹಾಗೆ ಚಿಕನ್ ಕರಿನೂ ಸಕ್ಕತ್ತಾಗಿತ್ತು. ತಿಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈಗ ಪ್ರೆಸೆಂಟ್ ಡೇಗೆ ವಾಪಸ್ ಬರೋಣ. ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ನನಗೂ ರಾಹುಲ್ಗೂ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ. ಸೊ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋನ ಎಂಜಾಯ್ ಮಾಡಿದ್ರಿ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಬೇಗ ಸಿಗ್ತೀನಿ ಇನ್ನೊಂದು ಹೊಸ ಒಳ್ಳೆ ವಿಡಿಯೋ ಜೊತೆಲಿ. ಅಲ್ಲಿವರೆಗೂ ನಿಮ್ಮನ್ನು ಹಾಗೂ ನಿಮ್ಮನ್ನು ಪ್ರೀತಿಸೋರ್ನು ಚೆನ್ನಾಗಿ ನೋಡ್ಕೊಳ್ಳಿ. ಹುಷಾರು, ಬರಲಾ, ಬಾಯ್, ಟೇಕ್ ಕೇರ್.